ನಿಮ್ಮನ್ನ ಶ್ರೀ 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 ಮುಖ್ಯಮಂತ್ರಿ ಚಂದ್ರು ಅನ್ಬೋದಾ? ಇಲ್ಲ, ಪದ್ಮಶ್ರೀ ಚಂದ್ರು. ಪದ್ಮಶ್ರೀ ಬಂದಿದೆ ಸರ್. ಪದ್ಮಶ್ರೀ ಚಂದ್ರು. ಎಷ್ಟೇ ದೊಡ್ಡ ಹೆಸರು ಮಾಡಿದ್ರು ಬೆಳ್ಳಿ ತೆರೆ ಬಿಟ್ಟಿಲ್ಲ, ಕಿರುತೆರೆ ಬಿಟ್ಟಿಲ್ಲ, ನಾಟಕ ಬಿಟ್ಟಿಲ್ಲ. ಮಾನವರಿ ಅದನ್ನು ಬಿಟ್ಟಿದೆ. ಮೇಡಮ್, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೋ ಕಲಾವಿದನ ಪತ್ನಿ ಅವ್ರ ಯಜಮಾನ್ರು ಬೇರೆಯವ್ರನ್ನ ಮಾಡಕ್ಕೆ ಸಹಾಯ ಮಾಡ್ತಾರಂತ. ನಾನೇ ಈಗ ನಿಮ್ಮ ಅತ್ತೆ ಒಳ್ಳೆಯವರ, ನಿಮ್ಮ ಮಾವ ಒಳ್ಳೆಯವರ? ಅತ್ತೆ ಡೌಟೇ ಇಲ್ಲ. ಹೇಳ್ಕೊಟ್ಟಿದ್ದೀನಿ, ಆ ಥರ ಹೇಳಿದ್ರೆ ಹೊಂದಾಣಿತೀರ. ಯಾರು ಹೇಳ್ಕೊಟ್ಟಿಲ್ಲ. ಅವರಿಗೆ ಸ್ವಲ್ಪ ಟೈಮ್ ಕೊಡಿ ಸಪ್ರೇಟ್ ಆಗಿ. ಪಾಪ ಮುತ್ಕೊಡಕ್ಕೆ ಟೈಮ್ ಒಂದು ಕೆಲಸ ಮಾಡಲ್ಲ. ಬಂದು ಅವಾಗ ಬರ್ತೀಯ 7 ಗಂಟೆಗೆ 7 ಕಾಲಿಗೆ ಬರ್ತೀಯ. ಅವಾಗ ಏನ್ ಟಕ 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 ಮಾಡಕ್ ಬರ್ತೀಯ. ಅಲ್ಲಿ ನನಗೆ ಕೈ ಕಾಲು ಆಡಕ್ಕಾಗಲ್ಲ. ನಾನಂತೂ ಮಾಡಲ್ಲ. ನೀನೇನ ಮಾಡ್ಕೊ ಹೋಗು. ತಾಳಿ ಕಟ್ಟಕ್ಕೆ ಹೋಗ್ತಿರ್ತೀರಾ ಸರ್? ಪಂಚ ಜಾರ್ ಬಿದ್ದೋಗ್ಬಿಟ್ರೆ ಫಸ್ಟ್ ಪಂಚ ಕಟ್ತೀರಾ, ತಾಳಿ ಕಟ್ತೀರಾ ಸರ್? ನನ್ನ ಮನೇಲಿ ಏನೋ ಒಂದಿಷ್ಟು ಮಾಡಿದ್ದಾರೆ ವಿಶೇಷವಾದ ತಿಂಡಿನ ತಿಂದುಕೊಂಡಿಲ್ಲ ಸರ್. ತಿಂಡಿಯಲ್ಲಿ ಏನ್ ಬೇಡ, ಬಂದಿದ ತಕ್ಷಣ ಹಮ್ ಅಂತ ಸ್ಮೆಲ್ ಬಂತು ಸರ್. ಸ್ಮೆಲ್ಲೇ ಹೊಟ್ಟೆ ತುಂಬೋಯ್ತು. ವಾಸನೆಲ್ಲೇನೆ ಮೂಸಿದ್ರೆ ಉಂಡಂಗಲ್ಲ, ಓಸಿದ್ರೆ ಏತಂಗಲ್ಲ. ಜ್ಞಾಪಕ ಇರಲಿ ಸರ್. ನೀವು ಎಕ್ಸ್ಪರ್ಟ್ ಅಲ್ಲ? ದುಡ್ಡು ಕೊಟ್ರೆ ಸಾರ್ವಜನಿಕರ ಎದುರುಗಡೆ ರೆಮ್ಯುನರೇಷನ್ ಒಳ್ಳೇದಿದ್ರೆ ಒಪ್ಕೊಂಡು ಮಾಡೋದು. ರೀ ಚಂದ್ರು, ಏನಮ್ಮ ಬರ್ರಿ ಬೇಗ. ಅಲ್ಲಮ್ಮ ಬರ್ರಿ ಬೇಗ. ನಾನು ಹೈದ್ರಾಬಾದ್ಗೆ ಹೋಗ್ಬೇಕು. ನಾನು ರಾಜಕಾರಣಿ, ನಮ್ದು ಹೃದಯ ಪಕ್ಷ. ಪ್ಲೀಸ್ ಅಕ್ಸೆಪ್ಟ್ ಮಾಡ್ತೀರಿ. ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ. ಒಪ್ಕೊಂಡಿದ್ದಾಯ್ತು. ಇದೇನು 2 ರೋಸ್ ಇಟ್ಕೊಂಡಿದ್ದೀರಲ್ಲ ಸರ್? ಕೀರ್ತಿ ಸರ್, ಹಾರ ಹಾಕ್ಸ್ಕೊಂಡಿದ್ದೀವಿ ಅಲ್ವಾ? ಗಂಡ ಎಂತಿ ಆದ ನೀ ಇದು ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ನೀನು ಹಾಕಿ ಪೂಜೆಗೆ. ಸಾರಿ ನಿನ್ಗಿದು ಬೇಕಿತ್ತ ಮಗನೇ. ನೀವು ತುಂಬಾ ಚೆನ್ನಾಗಿ ಮೈಮ್ ಮಾಡ್ತೀರಾ ಅಂತ. ಹೌದು, ಒಂದು ಸೂಜಿ ದಾರ, ಒಂದು ಗುಂಡಿಯನ್ನ ಹಾಕ್ಬೇಕು. ಅಲ್ಲಿ ಬಿದ್ದೋಗಿದೆ. ಸಿನಿಮಾ, ವೃತ್ತಿ, ಪ್ರವೃತ್ತಿ, ಹೆಂಡತಿ ಸ್ವಂತದ್ದಾಗಿರ್ಬೇಕು. ಸಂತೋಷ ನಿತ್ಯವೂ ಆಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸಾರ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಜನರಿಗೆ ಕೊಡೋ ಸೂಚನೆಗಳು: ಅನ್ಯಾಯದ ದುಡ್ಡಿನಿಂದ ಸರ್ಕಾರ ನಡಿಬಾರದು, ಸರ್ಕಾರದ ದುಡ್ಡಿನಿಂದ ಅನ್ಯಾಯ ನಡಿಬಾರದು. ಚಂದ್ರಶೇಖರ್ ಆದ ನಾನು ಕರ್ನಾಟಕ ರಾಜ್ಯದ ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿ ನನ್ನ ಅಭಿಮಾನಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ ನನ್ನ ಕೆಲಸದಲ್ಲಿ ನನ್ನ ಮಕ್ಕಳಾಗಲಿ ಬೇರೆ ಇನ್ಯಾದರೂ ಕಳ್ಳನ ಮಕ್ಕಳಾಗಲಿ ತಲೆ ಹಾಕಲು ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಈ ನನ್ನ ಮುಖ್ಯಮಂತ್ರಿ ಪದವಿಯನ್ನು ಹಂಚಿಕೊಳ್ಳುವುದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಇರುತ್ತೇನೆ ಎಂದು ಅಭಿಮಾನಿ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಲ್ಲ, ನನ್ನ ಮಂತ್ರಿಮಂಡಲದಲ್ಲಿ ನಿತ್ಯ ಮಂತ್ರಿಮಂಡಲ ರಚನೆ ಆಗುತ್ತೆ. ಬೆಳಿಗ್ಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕು. ಸಾಯಂಕಾಲ ಕಲೆಕ್ಷನ್ ಎಲ್ಲ ತಂದು ನನಗೆ ಕೊಡ್ಬೇಕು. ಸರ್, ನೀವು ಒಂದ್ಸಲಿ ನಾಟಕ ಮಾಡ್ತಿರ್ತೀರಾ ಸರ್? ನಿಮ್ಮ ನಾಟಕ ನೋಡಕ್ಕೆ ಅಣ್ಣವ್ರು ಬಂದಿರ್ತಾರೆ. ನಾಟಕ ಎಲ್ಲ ಆದ್ಮೇಲೆ ಅಣ್ಣ ಅವ್ರು ನಿಮ್ಗೊಂದು ಗುಟ್ಟು ಹೇಳ್ತಾರಂತೆ ಸರ್, ಯಾರಿಗೂ ಕೇಳಿಸ್ದಂಗೆ. ಒಂದೇ ಒಂದು ನಿಮಿಷ ಚಂದ್ರು, ಯಾರಿಗೂ ಹೇಳ್ಬೇಡಿ. ಏನೇನು ನನಗೆ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.